ಹಾಯ್ ಹಲೋ ನಮಸ್ಕಾರ ದೇವರುಗಳ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಿವಮೊಗ್ಗದ ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀನಿ. ಆ ಅದ್ಭುತ ಸ್ಥಳ ಯಾವುದಂತಂದರೆ ಸಕ್ಕರೆಬೈಲಿನ ಆನೆ ಬಿಡಾರ. ಸಕ್ಕರೆಬೈಲು ಆನೆ ಬಿಡಾರ ಪ್ಲೇಸು ಎಷ್ಟೊಂದು ಸುಂದರವಾಗಿದೆ ಗೊತ್ತಾ. ಅಲ್ಲಿನ ಆನೆಗಳು ನೋಡೋಕ್ಕೆ ಒಂದು ಚಂದ. ಈ ಒಂದು ಶಿವಮೊಗ್ಗದ ದಟ್ಟ ಅರಣ್ಯದಲ್ಲಿ, ಅದು ತುಂಗೆಯ ತೀರದಲ್ಲಿ ನಿರ್ಮಾಣ ಮಾಡಿದಂಥ ಸಕ್ಕರೆಬೈಲು ಆನೆ ಬಿಡಾರ ಎಷ್ಟೊಂದು ಸುಂದರವಾಗಿರುತ್ತೆ ಗೊತ್ತಾ. ಬನ್ನಿ ಹೋಗೋಣ ಆ ಒಂದು ಸಕ್ಕರೆಬೈಲು ಆನೆ ಬಿಡಾರಕ್ಕೆ. ನೋಡಿ, ಇದೇ ಸಕ್ಕರೆಬೈಲು ಆನೆ ಬಿಡಾರ. ಸ್ವಾಗತ ನಿಮ್ಗೆಲ್ಲರಿಗೂ. ಇವತ್ತು ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿಗೆ. ಟಿಕೆಟ್ ತೊಗೊಳೋಣ, ಟಿಕೆಟ್ ಕೌಂಟ್ರಿದೆ ಅಲ್ಲಿ ತಗೊಂಡು. ನೋಡಿ, ಇಲ್ಲಿ ಸಕ್ಕರೆಬೈಲು ಎಂಟ್ರೆನ್ಸ್ ಫೀಸ್ 50 ರೂಪಾಯಿ ಇರುತ್ತೆ ಒಬ್ಬರಿಗೆ. ನಿಮಗೆ ಆನೆ ಬಿಡೋರಕ್ಕೆ ಎಂಟ್ರಿ ಕೊಟ್ಟೆ ನಾನು. ನೋಡಿ, ಆನೆ ಸವಾರಿಗೆ ದಾರಿ ಇದೆ. ದೋಣಿ ವಿಹಾರ ಆನೆ ಸವಾರಿಗೆ ದಾರಿ. ಈಗ ನೀವು ನೋಡ್ತಿರ್ಬೋದು, ಆನೆಗಳು ನನ್ನ ಸೈಡಲ್ಲಿ ಇದ್ದಾವೆ. ರಿಯಲ್ ಆನೆಗಳು ಇವು, ಸ್ಟ್ಯಾಚ್ಯೂಸ್ ಅಲ್ಲ. ಸಕ್ಕರೆಬೈಲಿದ ಆನೆ ಬಿಡಾರದಲ್ಲಿ ಆನೆಗಳು ನೋಡೋಕೆ ಬಂದಿದ್ರು. ನೋಡಿ, ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಇವರೆಲ್ಲ ಬಂದಿದ್ದಾರೆ. ಹಾಯ್ ಅಂತ ಹೇಳ್ಬಿಡು ಒಂದ್ಸರಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ರವಿರಾಜ್ ಅಂತ, ಜರ್ನಿ ವಿತ್ ರವಿರಾಜ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಜರ್ನಿ ವಿತ್ ರವಿರಾಜ್ ಅಂತ. ನೋಡಿ, ಈ ಆನೆ ಹೆಸರು ಇಲ್ಲಿ ಬರೆದಿದೆ ನೋಡಿ. ಆನೆ ಹೆಸರು ಕೇಶವ, ಲಿಂಗ ಗಂಡು, ಜನ್ಮ ದಿನಾಂಕ ಎಲ್ಲ ಬರೆದಿದೆ ನೋಡಿ. ಎಷ್ಟು ತೂಕ ಇದೆ ಏನಂತ ಎಲ್ಲ ಬರೆದಿದೆ. ಸಂಡೇ ಸಕ್ಕರೆಬೈಲಲ್ಲಿ, ಸಕ್ಕರೆಬೈಲಿನ ಆನೆ ಬಿಡಾರ ತುಂಬ ಸುಂದರವಾಗಿದೆ. ಇದು ತುಂಗಾ ನದಿಯ ತಟದಲ್ಲಿರುವಂಥ ಒಂದು ಸುಂದರ ಸ್ಥಳ. ಸರ್, ಆನೆ ಹೆಸರೇನಿದ್ರದ್ದು? ಇದು ಆನೆ ಹೆಸರೇನು? ರಾಘವೇಂದ್ರನ? ಕೃಷ್ಣ ಆನೆ ಯಾವುದು? ಕೃಷ್ಣ ಅದು ಅದು ಹೌದಾ? ಇದು ರಾಘವೇಂದ್ರ, ಅದು ಕೃಷ್ಣ. ನೋಡಿ, ಆನೆಗೆ ಫುಡ್ ಕೊಡ್ತಿದ್ದಾರೆ. ರಾಗಿ ಮುದ್ದೆ ಕೊಡ್ತಿದ್ದಾರೆ ನೋಡಿ ಆನೆಗೆ. ಓ, ಕೃಷ್ಣನಿಗೆ ರಾಗಿ ಮುದ್ದೆ ಕೊಡ್ತವ್ರೆ. ನೋಡಿ, ಭತ್ತದ ಹುಲ್ಲು ಇಲ್ಲಿ ಹಾಕ್ಲಿಕ್ಕೆ ಇದೆಲ್ಲ ಸೆಡ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಮಳೆ ಬಂದರೆ ಎಂದೋಗ್ಬಿಡುತ್ತಂತ ಈ ಥರ ಮೇವಿಗೆ ಸೆಡ್ ಮಾಡಿದ್ದಾರೆ. ಭತ್ತದ ಹುಲ್ಲು ಕೂಡ ತಿಂತಿದ್ದಾರೆ. ಈ ಕಡೆ ನೋಡಿ, ಇಲ್ಲಿ ಹಾಕಿದ್ದಾರೆ ಸೈಡಲ್ಲೆಲ್ಲ. ನೋಡಿ, ಆನೆಗಳನ್ನ ವೀಕ್ಷಣೆ ಮಾಡೋಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಇದು ಆನೆ ಸವಾರಿಗೆ, ಆನೆ ಮೇಲೆ ಹತ್ತಲಿಕ್ಕೆ ಮಾಡಿದಂಥ ಸ್ಟೇಜ್ ಇದು. ಇವಾಗ ಆನೆ ಸವಾರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ನೋಡ್ತಿದ್ರೆ ಆನೆ ಸವಾರಿ ಇಲ್ಲಿಲ್ಲ ಅನಿಸುತ್ತೆ. ನೋಡಿ, ಇಲ್ಲಿ ಇರ್ತಕ್ಕಂಥ ಆನೆ ಇದೇನಿದೆ, ಇದು ಕೃಷ್ಣ ಆನೆ. ಇದು ಗಂಡು ಆನೆ. ಜನ್ಮ ದಿನಾಂಕ 29/11/2022 ಚಿಕ್ಕಮಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದು ತರಲಾಯಿತು. ಅಂದರೆ ಇದನ್ನು ಸೆರೆ ಹಿಡಿದಿದ್ದಾರೆ ನೋಡಿದೆ. ಇದೇ ಕೃಷ್ಣ. ಇದನ್ನು ಸೆರೆ ಹಿಡಿದ್ಬಿಟ್ಟಿದ್ದಾರೆ. ಅದೇ ಚಿಕ್ಕಮಗಳೂರು ಇದರಲ್ಲಿ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದಿದ್ದಾರೆ. ನೋಡಿ, ಇದನ್ನು ಯಾರು ನೋಡಿ ನಗಬೇಡಿ. ಯಾಕಂದರೆ ಗಂಡು ಆನೆಗಳು ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಈ ಥರ ತನ್ನ ಜನನಾಂಗ ಹೊರಗಡೆ ಬರುತ್ತೆ. ಅದು ಈ ಥರ ಕಾಣುತ್ತೆ ಅಷ್ಟೇ. ಇದು ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು ಆನೆಗಳಿಗೆ. ಅದು ಈ ಥರ ಕಾಣುತ್ತೆ ಅಷ್ಟೇ.
ಸರ್ ಏನೇನು ಕೊಡ್ತೀರಾ ನೀವು ಊಟ ಇದಕ್ಕೆ ಆನೆಗೆ? ಈಗ ಭತ್ತ, ಹುಲ್ಲು, ಹಾಂ, ತೆಂಗಿನಕಾಯಿ, ಬೆಲ್ಲ. ಬೆಲ್ಲ. ಈಗ 12 ಕಾಲುಗ, ಹಾಂ ಹಾಂ 12ವರೆಗೆ. ಹಾಂ ಹಾಂ. ಮತ್ತೆ ಒಂದು ಅರ್ಧ ಗಂಟೆ ಹಿಂಭಾಗನೇ ರಾಗಿ ಮುದ್ದೆ ಕೊಟ್ಟಿರ್ತೀವಿ. ರಾಗಿ ಮುದ್ದೆ ಕೊಡ್ತೀರಾ? ಅದು ಮುದ್ದಕ್ಕಿ, ರಾಗಿ ಹಿಟ್ಟು, ಹುಳ್ಳಿಕಾಳು, ಹಾಂ, ಆಮೇಲೆ ಹಸಿರು ಕಾಳೆಲ್ಲ ಮಿಕ್ಸ್ ಮಾಡಿ ಮುದ್ದೆ ಮಾಡಿ ಹಾಂ ಹಾಂ, ಎಲ್ಲ ಮುದ್ದೆ ಮಾಡಿ ಕೊಡ್ಬೇಕು. ಇಷ್ಟೇ ಊಟ ಇದಕ್ಕೆ? ಇದೆಲ್ಲ ಕಾರ್ಡ್ ಫುಡ್ ಇದೆ. ಕಾರ್ಡ್ ಫುಡ್ಡು ಏನೇನು ಕೊಡ್ತೀರಾ? ಕಾರ್ಡ್ ಫುಡ್ಡು ಕಾರ್ಡ್ ಫುಡ್ ಅದು ಇಷ್ಟೊಬ್ಬರು ಕರೆಕ್ಟ್ ತಿನ್ನೋದೆ. ಅದೇ ತಿನ್ನೋದು? ಹಾಂ ಹಾಂ, ಮರದ ಎಲೆ ದಿಂಬೆ ಅದೆಲ್ಲ ತಿನ್ನೋದು ಸುಮ್ಮನೆ? ಹಾಂ ಹಾಂ ಹಾಂ. ಒಳ್ಳೆ ಸೊಪ್ಪು, ಆಲೂ ಸೊಪ್ಪು, ಅದಕ್ಕೆ ಏನೇನು ಬೇಕು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಬರ್ಕೊಂಡು ಕೊಡ್ತೀವಿ ಸರ್. ಹಾಂ ಹಾಂ, ಯಾವಾಗ ಕರ್ಕೊಂಡು ಹೋಗ್ತೀರಾ? ಈಗ 1 ಗಂಟೆ ಮುಗೀತು. ನೋಡಿ, ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಇಲ್ಲಿ ಸೆರೆ ಹಿಡ್ದಕ್ಕಂಥ ಆನೆಗಳು ಜಾಸ್ತಿ. ಯಾಕಂದರೆ ಆನೆಗಳು ಎಲ್ಲೆಲ್ಲ ದಾಳಿ ಮಾಡ್ತಿರ್ತಾವಲ್ವ, ಅವನ್ನೆಲ್ಲ ಸೆರೆ ಹಿಡ್ದು ಇಲ್ಲಿ ಬಂದು ಅವನ್ನೆಲ್ಲ ಪಳಗಿಸ್ತಾರೆ. ಅವಕ್ಕೆಲ್ಲ ಕೋಚಿಂಗ್ ಕೊಟ್ಟು ಮನುಷ್ಯರೊಡನೆ ಬೆರೆಯುವಾಗಿ ಮಾಡ್ತಾರೆ. ಹಾಗೆ ಪ್ರವಾಸೋದ್ಯಮಕ್ಕಾಗಿಯೂ ಕೂಡ ಇದು ಮಾಡ್ತಾರೆ. ಹಾಗೆ ಇನ್ನೊಂದು ಉದ್ದೇಶ ಏನಂತಂದರೆ ಪ್ರವಾಸಿಗರಿಗೆ ಆನೆಗಳನ್ನ ಹತ್ತಿರದಿಂದ ನೋಡುವ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತಾರೆ. ಹಾಗೆ ಆನೆಗಳ ಸಂರಕ್ಷಣೆಯನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದ ಆನೆಗಳು ಹೆಚ್ಚಿನದಾಗಿ ಉಳಿಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇದನ್ನು ಮೇನಾಗಿ ಮಾಡಿದ್ದವರು. ಅಂಕಲ್, ಆನೆ ಮರೆಗೆ ಹೆಸರಿಟ್ಟಿದ್ದೀರಾ? ಯಾವಾಗ ನಾಮಕರಣ ಮಾಡ್ತೀರಾ? ಎಷ್ಟು ವರ್ಷದ್ದು ಆನೆ ಮರಿ? 2 ತಿಂಗಳ? 8 ತಿಂಗಳು? ಓಹ್, ಬಾ 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 ರುದ್ಯ ಬಾ. ಬಾ. ರುದ್ದಿ ಬಾ. ಹಾಯ್. ಬಾ ರುದ್ಯ ಬಾ. ನೋಡಿ, ಆನೆಗಳಿಗೆ ಮಧ್ಯಾಹ್ನ ಫುಡ್ ಕೊಡ್ತಿದ್ದಾರೆ. ಭತ್ತದಲ್ಲಿ ಭತ್ತನ ಹಾಕಿ ಅದರಲ್ಲಿ ಕೊಬ್ಬರಿ ಬೆಲ್ಲ ಹಾಕಿ ಈ ಥರ ಮಧ್ಯಾಹ್ನದ ಊಟ ಕೊಡ್ತಿದ್ದಾರೆ. ಮಧ್ಯಾಹ್ನದ ಲಂಚ್ ಕೊಡ್ತಿದ್ದಾರೆ ನೋಡಿ. ನೋಡಿ, ಈ ಒಂದು ಸಕ್ಕರೆ ಬೈಲು ಆನೆ ಬಿಡಾರ ಏನಿದೆ, ಸೆರೆ ಹಿಡ್ದಂಥ ಆನೆಗಳಿಗೆ ಇಲ್ಲಿ ತರಬೇತಿ ಕೊಡ್ತಾರೆ. ಅಂದರೆ ಸೆರೆ ಹಿಡ್ದು ಆನೆಗಳನ್ನ ಸೆರೆ ಹಿಡ್ದು ಇಲ್ಲಿ ತರಬೇತಿ ಕೊಟ್ಟು ಇಲ್ಲಿ ಅವನ್ನ ರಕ್ಷಣೆ ಮಾಡ್ತಾರೆ. ಹಾಗೆ ರೆಸ್ಕ್ಯೂ ಮಾಡಿದಂಥ ಆನೆಗಳನ್ನ ಇಲ್ಲಿ ತರ್ತಾರೆ. ಹಾಗೆ ಇಲ್ಲಿಗೆ ಅಂದರೆ ಸೆರೆ ಹಿಡ್ದಂಥ ಆನೆಗಳನ್ನ ಇಲ್ಲಿಗೆ ತಂದು ಅವಕ್ಕೆಲ್ಲ ಕೋಚಿಂಗ್ ಮಾಡ್ತಾರೆ ಎಷ್ಟೋ ದಿನಗಳಿಂದ. ಬಟ್ ನಮ್ಗೆ ಇಲ್ಲಿ ಯಾರೋ ಸಿಬ್ಬಂದಿಗಳು ಮಾಹಿತಿ ಅಷ್ಟೊಂದು ಕೊಡ್ತಿಲ್ಲ. ಅದಕ್ಕೆ ನಾನು ಗೂಗಲಲ್ಲಿ ನೋಡಿದಾಗೆ ಈ ಒಂದು ಮಾಹಿತಿ ಹೇಳ್ತಿದ್ದೀನಿ. ನೋಡಿ, ಅಲ್ಲಿ ಆನೆಗಳು ನೋಡಿದ್ರೆ ಇಲ್ಲೇ ನೀವು ತುಂಗ ನದಿ ನೋಡ್ಬೋದು. ನೋಡಿ, ಇದೇ ತುಂಗಾ ನದಿ. ಬ್ಯೂಟಿಫುಲ್ ಆಗಿದೆ. ಇದು ಬ್ಯಾಕ್ ವಾಟರ್. ಗಾಜನೂರು ಡ್ಯಾಮ್ ಕೂಡ ಕಾಣಿಸ್ತಿದೆ ನಿಮಗೆ. ಅಲ್ಲಿ ಹಿಂದಿರೋದೇ ಗಾಜನೂರು ಡ್ಯಾಮು. ನೋಡಿ, ತುಂಗಾ ರಿವರ್ ಬ್ಯಾಕ್ ವಾಟರ್ ಇದು. ಅಂದರೆ ತುಂಗಾ ರಿವರೇ ಇದು. ಅಲ್ಲಿ ಗಾಜನೂರು ಡ್ಯಾಮ್ ಇದೆ. ನಾನು ಹಿಂದ್ಗಡೆ ಕಾಣಿಸ್ತಿಲ್ಲ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಇದು ನೋಡಿ, ಇಲ್ಲಿ ಬೋಟಿಂಗ್ ಇದೆ. ಬಟ್ ಯಾಕೆ ಕ್ಲೋಸ್ ಮಾಡಿದಾರಂತೆ ಬೋಟಿಂಗು, ಗೊತ್ತಿಲ್ಲ ಯಾಕಂತ. ಇದು ಗಾಜನೂರು ಡ್ಯಾಮ್ ನೋಡಿ. ಎಲ್ಲ ಏರಿಯಾ ಏನಿದೆ ಇದೆಲ್ಲ ಗಾಜನೂರು ಡ್ಯಾಮ್. ನೋಡಿ, ಈ ಒಂದು ಆನೆ ಬಿಡಾರದಲ್ಲಿ, ಸಕ್ಕರೆ ಬೈಲಿನ ಆನೆ ಬಿಡಾರದಲ್ಲಿ ಸುಮಾರು ಮರಿಗಳು ಸೇರಿ ನಿಮಗೆ 13 ಆನೆಗಳಿದ್ದಾವೆ. ಫ್ರೆಂಡ್ಸ್, ಈ ಒಂದು ಸ್ಥಳ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ನೋಡಿ, ಶಿವಮೊಗ್ಗದಿಂದ ಕೇವಲ 14 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸಕ್ಕರೆ ಬೈಲು ಆನೆ ಬಿಡಾರ. ನೀವು ಬೆಸ್ಟ್ ಟೈಮ್ ಅಂತಂದರೆ 8:30ಯಿಂದ 11:30 ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಆನೆಗಳು ನೋಡೋದಕ್ಕೆ ಇಲ್ಲಿ. ಹಾಗೆ 8:30ಯಿಂದ 1 ಗಂಟೆವರೆಗೂ ಮಾತ್ರ ಇಲ್ಲಿ ಪ್ರವಾಸಿಗರಿಗೆ ನೋಡಲಿಕ್ಕೆ ಅವಕಾಶ ಇರುತ್ತೆ. ತದನಂತರ ಆನೆಗಳನ್ನ ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನ ಮೇಯಿಸ್ಲಿಕ್ಕೆ. ನೋಡಿ, ನಿಮ್ಗೆ ಇಲ್ಲಿ ಕ್ಯಾಂಟೀನ್ ಇದೆ, ಏನು ಬೇಕಾದ್ರೂ ತಿನ್ಬೋದು ಇಲ್ಲೇ. ಜೋಳ ಎಲ್ಲ ಸಿಗುತ್ತೆ. ಒಂದು ಜೋಳ ತಿನ್ನೋ ನಿಮಗೆ 50 ರೂಪಾಯಿ ಒಂದು ಜೋಳ ಅಂತ. ಈಗ ನಮ್ಮ ಮನೇಲೆ ಹೋಗಿ ಇದ್ದಾವೆ, ನಮ್ಮ ಮನೇಲೇ ತಿಂತೀನಿ ಹೋಗ್ಬಿಟ್ಟು.
ಗುರು ರೈತರು ಉದ್ಧಾರ ಆಗಲ್ಲ. ರೈತರು ನೋಡಿ ಎಷ್ಟು ಕಷ್ಟಪಟ್ಟು ಬೆಳೀತಾರೆ. ಇಲ್ಲಿ ಮಾರೋರಿಗೆ ತುಂಬ ಲಾಭ ಇರೋದು. ನೋಡಿ ಇಲ್ಲಿಂದ ಸಕ್ಕರೆ ಬೈಲಿಂದ ನಾವು ಗಾಜನೂರು ಡ್ಯಾಮ್ಗೆ ನಡ್ಕಂದೇ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೇವಲ 1.5 ಕಿಲೋಮೀಟ್ರ್ ಇದೆ ಅಂತೆ, ರೋಡಲ್ಲೇ ಸಿಗುತ್ತಂತೆ ಆ ಒಂದು ಡ್ಯಾಮು. ಬನ್ನಿ ಹೋಗೋಣ ಆ ಗಾಜನೂರು ಡ್ಯಾಮ್ಗೆ ಹೇಗಿದೆ ಅಂತ ನೋಡೋಣ. ಸತತವಾಗಿ ಸಕ್ಕರೆ ಬೈಲಿಂದ ಶಿವಮೊಗ್ಗದ ಕಡೆ 2 ಕಿಲೋಮೀಟ್ರ್ ನಡೆದಾಗ ಈ ಥರ ಒಂದು ಸೀನರಿ ಕಾಣಿಸುತ್ತೆ ನಿಮಗೆ. ನೋಡಿ ಅದೇ ನೋಡಿ ತುಂಗಾ ನದಿ, ಅದು ಇಲ್ಲಿ ನೀರು ಹೋಗ್ತಾ ಇದ್ದಾವೆ ತುಂಗಾ ನದಿಯಿಂದ. ಒಳಗೆ ಬಿಡಲ್ವಾ? ಅಯ್ಯೋ, ಸದ್ಯಕ್ಕೆ ಗಾಜನೂರು ಡ್ಯಾಮಿಗೆ ಯಾರೂ ಬರೋಕ್ಕೆ ಹೋಗಬೇಡಿ, ಅಲ್ಲಿ ಬಿಡ್ತಾ ಇಲ್ಲ. ಮುಂದಿನ ತಿಂಗಳು 2ರವರೆಗೂ ಅಲ್ಲಿ ಎಂಟ್ರಿ ಕ್ಲೋಸ್ ಆಗಿದೆ. ನೋಡಿ ಗೇಟ್ ಕ್ಲೋಸ್ ಆಗಿದೆ. ನೋಡಿ ಇಲ್ಲಿಂದ ಗಾಜನೂರು ಡ್ಯಾಮ್ ನೋಡೋಕ್ಕೆ ನಡ್ಕೊಂಡು ಹೋಗ್ಬೇಕು. ನೋಡಿ ಯಾವ ಥರ ಕೆಸರಿದೆ ಇದು, ಮಳೆ ಬಂದು ಈ ಥರ ಆಗ್ಬಿಟ್ಟಿದೆ ಎಲ್ಲ. ಅಲ್ಲಿ ನೋಡಿ ಹೋಗಿ ನೋಡ್ಕೊಂಬಂದರು, ನಡ್ಕೊಂಬರ್ತಾವ್ರೆ. ಇದೊಂದು ಡ್ಯಾಮ್ ನೋಡೋಕೆ ಹೋಗಿದ್ರಾ? ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತಾ? ಹೌದಾ, ಹತ್ರ ಹೋಗಿದ್ರಾ? ಹೋಗ್ಬಿಡಲ್ಲ, ಅದೇ ದೂರದಿಂದ ನೋಡ್ಬೇಕಾ? ಓಕೆ 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 ಓಕೆ, ಥ್ಯಾಂಕ್ ಯು. ನೋಡಿ ಇದೇ ಯಾವುದೋ ಒಂದು ಗೇಟ್ ಬಂತು, ಬಟ್ ಅಲ್ಲಿಂದ ಹೋಗ್ಬಾರ್ದು ಅನಿಸುತ್ತೆ. ನೋಡಿ ಇಲ್ಲಿ ಯಾವುದೋ ಒಂದು ದಾರಿ ಇದೆ, ಬನ್ನಿ ನೋಡೋಣ. ಯಾವುದೋ ಸ್ಥಳಕ್ಕೆ ಹೋಗೋಕ್ಕೆ. ಓಹೋ, ಇಲ್ಲೇ ಇದೆ ನೋಡಿ. ಗಾಜನೂರು ಡ್ಯಾಮಿನ ಹತ್ರ ಬಂದಿದ್ದೀವಿ ನಾವಂತೂ, ಸಿಕ್ಕಾಬಟ್ಟೆ ನಿಯರಾಗಿ ಬಂದಿದ್ದೀವಿ. ನೋಡಿ ಗಾಜನೂರು ಡ್ಯಾಮ್ ಹತ್ರ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಗಾಜನೂರು ಡ್ಯಾಮ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ, ಆನಂದಿಸೋಣ. ನೋಡಿ ಇದು ಗಾಜನೂರು ಡ್ಯಾಮ್ ಹತ್ರ ಇರೋದು. ಇಲ್ಲಿ ಎಲ್ಲ ಅಂಗಡಿಗಳ್ನು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜನಗಳು ಬರ್ತಾರೆ ಗುರು, ಇಲ್ಲಿ ಕೂಡ ಟೂರಿಸ್ಟ್ ಬರ್ತಾರೆ. ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲದೂ ಕೂಡ ಅಂಗಡಿಗಳು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೇ ನೋಡಿ ಗಾಜನೂರು ಡ್ಯಾಮ್ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಬಾವು ನೀರು ಬೀಳ್ತಾ ಇದೆ. ಒಂದು ನಿಮಿಷ ಬರ್ತೀನಿ. ಅಂತೂ ಗಾಜನೂರು ಡ್ಯಾಮ್ ಹತ್ರ ಬಂದಿದ್ದೀವಿ ನಾವು. ನೋಡಿ ಗಾಜನೂರು ಡ್ಯಾಮ್ ಅದೇ ನೀರು ಬೀಳ್ತಾ ಇದೆ ನೋಡಿ. 4 ಗೇಟಿಂದ ಮಾತ್ರ ಬಿಡ್ತಾ ಇದ್ದಾರೆ ನೀರನ್ನ, ಡ್ಯಾಮ್ ಮೇಲೆ ಬಿಡ್ತಾ ಇಲ್ಲ. ನೋಡಿ ಝೂಮ್ ಮಾಡ್ತೀನಿ ನಾನು ಇವಾಗ. ನೋಡಿ 1, 2, 3, 4 ಗೇಟಿಂದ ಅಷ್ಟೇ ಬಿಡ್ತಿರೋದು ನೀರನ್ನ. ನೋಡಿ ಇದೊಂದು ಸುಂದರವಾದ ತುಂಗಾ ಡ್ಯಾಮ್. ಅಂದರೆ ಇಲ್ಲಿ ಗಾಜನೂರು ಡ್ಯಾಮ್ ಅಂತಾರೆ ಇದಕ್ಕೆ. ಗಾಜನೂರು ಹತ್ರ ಇರುವಂಥ ಡ್ಯಾಮ್ ಇದು, ಅದಕ್ಕೆ ಗಾಜನೂರು ಡ್ಯಾಮ್ ಅಂತಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಕೂಡ ಜನಗಳು ಬಂದಿದ್ದಾರೆ ಅಡ್ಡದಾರಿಯಲ್ಲಿ. ನೋಡಿ ಅಲ್ಲಿ ಒಳಗಡೆ, ಅಲ್ಲಿ ಡ್ಯಾಮ್ ಹತ್ರ ನಿಯರ್, ಅಲ್ಲಿ ಬಿಡ್ತಾ ಇಲ್ಲ. ಯಾಕಂದರೆ ಡ್ಯಾಮಲ್ಲಿ ಸಿಕ್ಕಾಪಟ್ಟೆ ನೀರು ಜಾಸ್ತಿ ಆಗಿದೆ ಅಂತ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ತುಂಬ ಜನ ಪ್ರವಾಸಿಗರು ಬಂದಿದ್ದಾರೆ, ಇಲ್ಲೇ ಊಟ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಈ ಒಂದು ಸ್ಥಳ, ಊಟ ಮಾಡಲಿಕ್ಕೆ, ಹಾಗೆ ಒಂದಿನ ಪಿಕ್ನಿಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈ ಒಂದು ಸ್ಥಳ. ಕ್ಯಾಂಪ ಇದೆ, ಅಗ್ರಹಾರ ಕ್ಯಾಂಪ್ ಇದು. ಹಾಂ, ಗಾಜನೂರು ಮುಂದೆ ಇದೆ. ಹಾಂ, ಇಲ್ಲಿ ಬಸ್ಸು ಇವಾಗ ಬರುತ್ತಲ್ಲ, ಎಲ್ಲ ನಿಲ್ಸುತ್ತಾ ಬಸ್ಸು? ಓಕೆ ಓಕೆ. ನೋಡಿ ಇಲ್ಲಿಂದ ಆಟೋದಲ್ಲಿ ಓಕೆ 30 ರೂಪಾಯಿ ಚಾರ್ಜಸ್ ತೊಗೊಂತಾರೆ ಇಲ್ಲಿಂದ, ಗಾಜನೂರಿಂದ. ನೋಡಿ ಮತ್ತೆ ನಾನು ರಿಟರ್ನ್ ಬಂದೆ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಹತ್ರ. ವೆರಿ ಪಾಪ್ಯುಲರ್ ಬಸ್ ಸ್ಟ್ಯಾಂಡು, ಶಿವಮೊಗ್ಗ ಬಸ್ ಸ್ಟ್ಯಾಂಡು. ಈಗ ಬ್ಯಾಕ್ ಟು ಮೈ ಪ್ಲೇಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.